ಪತಿಯರಾರ ಮಹಾದೇವ ಮಲೆ ಮಹದೇಶ್ವರನ ಪಾದಕ್ಕೆ ದರೆಗೆ ದೊಡ್ಡವರು ಮಂಟೆ ಸ್ವಾಮಿ ನಿಮ್ಮ ಪಾದಕ್ಕೆ ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆದೆನು ಮತಿಗಳ ಕರುಣಿಸೋ ಮಾದೇವಾ ಮತಿಗಳ ಕರುಣಿಸೋ ಮಾದೇವಾ ಮತಿಗಳ ಕರುಣಿಸೋ ಸತ್ತುವಂತರ ಮುಂದೆ ಹೇಳುವಲೆ ಮಾದೇವ ಎತ್ತುವೆ ನಿಮ್ಮ ಶಿವನುಡಿಯ ಹೇಳುವೆ ನಿಮ್ಮ ಶಿವನುಡಿಯ ಮಾದೇವ ಹೇಳುವೆ ನಿಮ್ಮ ಶಿವನುಡಿಯ ಮಾದಪ್ಪವರ ಕಾಡು ಮಳವಳ್ಳಿ ಸೀಮೆಗೆ ಮಳೆ ಬಂದರೆಲ್ಲಿ ತಳಗಿದರು ಮಳೆ ಬಂದರೆಲ್ಲಿ ತಳಗಿದರು ಮಾದೇವ ಮಳೆ ಬಂದರೆಲ್ಲಿ ತಳಗಿದರು ಮಳೆ ಬಂದರೆಲ್ಲಿ ತಳಗಿದ ಮಾದೇವ ಎಳೆಯ ಒಂಬಾಳೆ ಸುಳಿಯಲ್ಲಿ ಸ್ವಾಮಿ ಎಳೆಯ ಒಂಬಾಳೆ ಸುಳಿಯಲ್ಲಿ ಮಾದೇವ ಎಳೆಯ ಒಂಬಾಳೆ ಮಾದೈನ ತೇರನ್ನು ಯಾದವರ ಯಾರಯ್ಯ ನಾಗಮಂಗಲದ ವಸವೋದೆ ನಾಗಮಂಗಲದ ವಸವೋದೆ ಮಾದೇವ ನಾಗಮಂಗಲದ ವಸವೋದೆ ನಾಗಮಂಗಲದ ವಸವೋದಿಗೆ ಬರೆಯೋ ಏಳು ಮಲೆಯಲ್ಲಿ ಮೆರೆದಾವೋ ಏಳು ಮಲೆಯಲ್ಲಿ ಮೆರೆದಾವೋ ಮಾದೇವ ಏಳು ಮಲೆಯಲ್ಲಿ ಮೆರೆದಾವೋ ಹೌದು ಗಜಮುಖನೆ ಗೌರಿ ಶ್ರೀ ಗಣನಾಥ ಗಜಮುಖನೆ ಗೌರಿ ಶ್ರೀ ಗಣನಾಥ ಇಲಿಯ ವಾಹನನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿ ವರ ಪುತ್ರ ಶಿವನ ಕುಮಾರ ಹೌದು ಬನ್ನಿ ವಿಧದಲ್ಲಿ ಮುಡಿಗಿನ ವಿಧದಾಯಕ ಗುರುವಿನಗೆ ಮತಿಯ ನಿನ್ನ ಪಾದ ಕಮಲ ಚರಣಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಶಂಕರ ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆದೆನು ಮತಿಗಳ ಕರುಣಿಸು ಮಾದೇವ ಎತ್ತಿನ ಸೌಂದರ್ಯದ ಕಣ್ಣು ಗುರುಮುಖ ಕೊಡು ಗುರುದೇವ ಅಯ್ಯ ಕೋಲ ಮಂಡೆ ಜಂಗಮರೋ ಕಾರಣಕ್ಕೆ ದಯ ಮಾಡುವರ ಕೋರಣ್ಯ ನೀಡುವ ತೋಳುಗಲಿನ ಮ್ಯಾಲೆ ಎಲ್ಲಿದ್ದಯ್ಯಪ್ಪ ಮಾದೇವ ನಿಮ್ಮ ಭಕ್ತರ ಗುಡುವ ನೋಡಯ್ಯ ಮನಗಳ
ನನ್ನ ಅಪ್ಪಾಜಿ ಏಳುಮಲೆ ಕಲ್ತು ಹೌದು ಏಕಾಂಗ ವಸ್ತು ಏಳುಮಲೆ ಮಾದೇಶ್ವರ ಗಂಡುಲಿಗೆ ಗಂಡ ಹೌದಪ್ಪ ಹಿಂಡುಲಿಗೆ ಮನಗಾರ ನನ್ನಪ್ಪ ಮಾದೇಶ್ವರ ಹೌದಪ್ಪ ಆನುಮಲೆ ಆಸ್ಕೊಂಡು ಹೆಜ್ಜೆ ಮಲೆಯನ್ನ ಒತ್ತುಕೊಂಡು ಸ್ವಾಮಿ ಹೌದು ಮಿಕ್ಕಿ ಒಕ್ಕದ ಮಲೆಗಳನ್ನ ಸ್ವಾಮಿ ಕಲಿದಿಂಬನಾಗಿ ಮಾಡಿಕೊಂಡು ಹೌದು ಆನುಮಲೆ ಜೇನುಮಲೆ ಗುಂಜುಮಲೆ ಗುರುರಂಜಮಲೆ ನಾಗಮಲೆ ನಡುಮಲೆ ಹೌದು ಈ ಭೂತಿ ಮಲೆ ರುದ್ರಾಕ್ಷಿ ಮಲೆ ಕರಡ ಮಲೆ ಕಂಬತ್ತಿ ಮಲೆ 77 ಮಲೆ ಒಳಗೆ ಮಾದಪ್ಪ ಹೌದಪ್ಪ ಅವರು 7 ಬೈನವನ್ನು ಒಳಗೆ ಒಳಗೋ ಮೂಡವರೆ ಮಾದೇವ ಈ ಕಡೆ ಸಂಕಮ್ಮ ಗಂಡ ಕೊಟ್ಟೋಗಿರುವಂತ ಹಿಂಸೆಯನ್ನು ತಾಳಲಾರದೆ ಅಗಲಾದರ ಬ್ಯಾಸಿಗೆಯ ಬಿಸಿಲಂತೆ ಇರುಳಾದರ ಮಾಲಮಿ ಜಡಿ ಮಳೆಯಂತೆ ಮುಂಗಾರಿನ ಗುರಿ ಒಳಗೆ ಸಂಕಮ್ಮ ಮುಂಗಾರಿನ ಉರಿ ಒಳಗೆ ಸಂಕಮ್ಮ ಹೌದು ಮಾದೇಶ್ವರ ನನ್ನ ಅಪ್ಪನ ಮನೆ ಉದ್ಧಾರ ಮಾಡುವಂತ ತಂದೆ ಮಾದೇವ ಹೌದು ಇಲ್ಲಿದ್ದಯಪ್ಪ ತಂದೆ ನನ್ನ ಗಂಡನ ಮನೆ ದೌತಿ ದೋಮನ್ರಾದ್ರೂ ಬಂದು ನನ್ನ ಕಷ್ಟ ಕಾಪಾಡಿಲ್ಲ ಹೌದು ನನ್ನ ಅಪ್ಪನ ಮನೆ ಉದ್ಧಾರ ಮಾಡುವಂತ ಮಾದೇವ ನೀ ಎಲ್ಲಿದ್ದೇವ ತಂದೆ ಎಂಬುದಾಗಿ ಸಂಕಮ್ಮ ಮಾದಪ್ಪನ ಜ್ಞಾನ ಮಾಡುವಂತೆ ಹೌದು ಮಾದಪ್ಪನ ಜ್ಞಾನವನ್ನ ಯಾವಾಗ ಮಾಡುವರು ಹೌದು ಸಂಕಮ್ಮ ಅತ್ತಂತ ಕಣ್ಣೀರು ಆಕಾಶಕ್ಕೆ ಅರುವಾಗಲಿಲ್ಲ ಹೌದು ಭೂಮಿ ತಾಯಿಗೂ ಅರುವಾಗಲಿಲ್ಲ ಹೌದು 77 ಮಲ ಕಡ ಕೈಲಾಸದಲ್ಲಿ ಹೊರಗಿರುವಂತ ನನ್ನಪ್ಪ ಮೂಡಲ ಮರಿ ಮಹದೇಶ್ವರನ ಪಾದಕ್ಕೆ ಹೌದು ಸಂಕಮ್ಮ ಅತ್ತಂತ ಕಣ್ಣೀರು ಶಿವ ಶಿವ ಮಾದೇವನ ಒಳಗೆ ಮುತ್ತಿನ ಮಣಿ ಆಗ್ಬಿಡ್ತು ಹೌದು ಹೌದು ಮಾದೇವನ ನಾಗಬಿಟ್ಟಂತ ಕಣ್ಣೀರು ನಾಗರಿಸಿಕೊಂಡ ಹರಳಾಗ್ಬಿಡ್ತು ಹೌದು ಮಾದೇವನ ಕಾಲಕ್ಕೆ ಬಿದ್ದಂತ ಕಣ್ಣೀರು ಗರಿಗರಿನ ತಿರುಗಿ ಜಾತಿ ಕುಸುಮೆ ಆದಾಗ ಸ್ಥಳ ಒಳ್ಳೆದು ಕಾಡೊಳ್ಳೆದು ಅಂತ ಈ ಮರ್ತೋಗುವ ಕಾಡಲ್ಲಿ ನಾನು ಬಂದು ನಿಲ್ಲಿಸ್ತದಕ್ಕೆ ಹೌದು ಪಕ್ಷಿಗೋಳ ಕಣ್ಣೀರು ಇಲ್ಲ ಪಕ್ಷಿಗೋಳ ಕಣ್ಣೀರು ಹೌದು ಇಲ್ಲ 80 ಕೋಟಿ ಜೀವರಾಶಿಗಳ ಕಣ್ಣೀರು ಇಲ್ಲ ಗಂಡು ಜಾತಿ ಎತ್ತಂತ ಕಣ್ಣೀರೋ ಹೆಣ್ಣು ಜಾತಿ ಎತ್ತಂತ ಕಣ್ಣೀರೋ ಎಂಬುದಾಗಿ ಮಾದೇಶ್ವರ ನಿಜ ಹೌದು ಅವರು ತಟ್ಟಣಿ ಕಣ್ಣ ತೆರೆದವರೇ ನೋಡವರೇ ಮಾದೇವ ಜೋಡಿ ನವಿಲು ಕರೀರಿ ಕಾರೈನ ನಾಗ ಮಲಗೊಂಡೋಗಿದು ಬರ್ತೀನಿ ಕಾರೋದಿಲ್ಲಯ್ಯ ಹೌದು ಯಾವಾಗ ತಟ್ಟಣಿ ಕಣ್ಣನ್ನ ತರದು ದಿಷ್ಟೈಸಿ ರಾಜ್ಯಗಳನ್ನ ಯಾವಾಗ ನೋಡಿದ್ರು ಹೌದು ಈ ಕಡೆ ಕೊಕ್ಕೆರೆ ಕೊಂಬಡಿಕೆ ಬೈಲಲ್ಲಿ ಸಂಕಮ್ಮ ಮಾದೇವ ಮಾದೇವ ಅಂತೇಳಿ ಮಾದೇವನ ಜ್ಞಾನ ಮಾಡ್ತಿದ್ದಾರೆ ಯಾವಾಗ ಮಾದಪ್ಪ ನೋಡಿದ್ರು ಯಾರೋ ಹೆಣ್ಣುಮಗಳು ಹೊತ್ತಂತ ಕಣ್ಣೀರು ನನಗೆ 77 ಮಲ ಕಡ ಕೈಲಾಸಕ್ಕೆ ಶುರುವಾಗ್ಬಿಡ್ತು ಹೌದು ಹೋಗಿ ನಾನು ಹೆಣ್ಣು ಮಗಳ ಕಷ್ಟ ಪರಿಶೋಧನೆಯನ್ನ ಮಾಡಬೇಕು ಹೌದೌದು ಆ ಹೆಣ್ಣು ಮಗಳಿಗೆ ಏನೇ ಕಷ್ಟಗಳು ಬಂದಿದ್ರು ಹೌದಪ್ಪ ಜಂಗಿನ ಪಾತ್ರದಲ್ಲಿ ಹೊತ್ತು ನಾನು ಜಲ ಕಾಣಿಸಬೇಕು ಶಿವ ಶಿವ ಎಂಬುದಾಗಿ ನನ್ನಪ್ಪ ಮಾದೇವ ಅವರು ಬೇಡರ ಕಣ್ಣಿನ ಕರೆದವರೇ ಕರೆದು ಹೇಳವರೇ ಮಾದೇವ ಉತ್ತರ ದೇಶದ ಮಾದೇವ ಬರುವಾಗ ಹುಟ್ಟು ಕಲ್ಲೆ ಕೊಡು ಸ್ವಾಮಿ ನಿಂತವರೇ
ಬೇಡಕಣಪ್ಪ ಓಡೋಡು ಬಂದು ಗುರುಗಳ ಪಾದಕ್ಕೆ ಬದಿಸರಣ ಮಾಡಬೇಕು. ಶಿವ ಶಿವ ಮಾದಪ್ಪ ಯಾತಕ್ಕೋಸ್ಕರ ನನ್ನ ಬರಮಾಡ್ರಿ ಗುರುವೆ ಅಂತ ಬಿಡ್ರಿ ಕಣಯ್ಯ ಕೇಳಿದಾಗ, ಹೌದಪ್ಪ ಬಿಡ್ರಿ ಕಣಪ್ಪ ನಿನ್ನ ಒಂದು ಕಣ್ಣು ಕಿತ್ತು ನನ್ನ ಲಿಂಗಕ್ಕೆ ಧರಿಸೋದಕ್ಕೋಸ್ಕರವಾಗಿ ಶಿವ ಶಿವ ಜಗತ್ತಕ್ಕೆ ನೀನೇ ಶರಣ, ನಿನ್ನ ಬಿಟ್ರೆ ಇನ್ನಿಲ್ಲ ಅಂತ ಹೇಳ್ತಿದ್ದಿ. ಬಿಡ್ರಿ ಕಣಪ್ಪ ನೀನಲ್ಲ ಕಣೆಯ ಶರಣ. ಯಾರೋ ಹೆಣ್ಣುಮಗಳು ಒತ್ತಂತ ಕಣ್ಣೀರು ನನಗೆ 77 ಮಲ ಕಣ ಕೈಲಾಸಕ್ಕೆ ಶುರುವಾಗ್ಬಿಡ್ತು. ಬಿಡ್ರಿ ಕಣಪ್ಪ. ಹೌದಪ್ಪ ಹೋಗಿ ಹೆಣ್ಣು ಮಗಳ ಕಷ್ಟ ಪರಿಶೋಧನಾ ಮಾಡ್ತೀನಿ ಅಂದ್ರೆ ಹೌದು ಮಾರಲಿ ಜಡಿಮಳೆ ಹೋಗು. ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲೆಲ್ಲ ನಕಲ ಮುಳ್ಳು ಯಾವ ರೀತಿ ಅಂಡಾಡ್ತದೋ ಹೌದು ಅದೇ ರೀತಿಯಾಗಿ ಕಲ್ಲು ಮುಳ್ಳುಗಳೆಲ್ಲ ಅಂಡಾಡ್ತಾ ಇದೆ. ನನ್ನ ಪುಟಪಾದ ಎತ್ತಿ ಮಡಗ್ಬಿಟ್ರೆ ನನ್ನ ಪುಟಪಾದ ಕೊಂದೋಗ್ಬಿಡ್ತದೆ. ಬಿಡ್ರಿ ಕಣಯ್ಯ. ಹೌದಪ್ಪ ಹೋಗಿ ನಾನು ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡೋದಕ್ಕೆ ಹೌದು ಕಂದ ಚಿಕ್ಕದ ಒಂದ ಹುಲಿಯ ಮರಿಯ ಹೊಡ್ಕೊಂಡು ಬಾರೋ ಕಣ್ಣಯ್ಯ ಕಣ್ಣಯ್ಯ. ಅಯ್ಯ ಎಲ್ಲ ದೇವರಗ ಸ್ವಾಮಿ ಎಲ್ಲಿ ನೀವು ಅದನ್ನು ನನ್ನ ಆಸೂರು ಹುಟ್ಟಪ್ಪನಿಗೆ ಗಂಧದ ನೀವದನ. ಹೌದು ಚಿಕ್ಕದೊಂದು ಹುಲಿ ಮರಿಯನ್ನು ಹೊಡ್ಕೊಂಡು ಬಾರೋ, ಹುಲಿ ಮೇಲೆ ಕೂತ್ಕೊಂಡು ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ ಅಂದಾಗ, ಹುಲಿ ಮೇಲೆ ಕೂತ್ಕೊಂಡು ಹೋಗಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ ಅಂದಾಗ, ಯಾವಾಗ ಹುಲಿ ಮೇಲೆ ಕೂತ್ಕೊಂಡು ಹೋಗಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ ಅಂದಾಗ, ಆಯ್ತು ಮಾದೇಶ್ವರ ಹುಲಿ ಹೊಡ್ಕೊಂಡು ಬರ್ತೀನಿ ಎಂಬುದಾಗಿ ಚಿಕ್ಕವನಾದ ಬಿಡ್ರಿ ಕಣಪ್ಪ ಗಣಶರಣ. ಹೌದು ಗುಡಿ ಗುಂಡಾದವನ್ನ ಕಡಿದು ಎಣದಿನಿಕೊಳ ತಂಬಡಿಗೇರಿ ಜಡೆ ಕಲ್ಲು ಎಲ್ಲವನ್ನ ಕಡಿದು ಆನಕಲ ದಿಂಬಕ್ಕೆ ಬಂದಿದ್ದಾರೆ. ಹೌದು ಆನಕಲ ದಿಂಬದ ಹತ್ರ ಬಂದು ಬೇಡ್ರಿ ಕಣಪ್ಪ ಹುಲಿಗಳನ್ನ ನೋಡಿದ್ರಂತೆ. ಹುಲಿ ಎಲ್ಲೂ ಸಿಕ್ಕಲಿಲ್ಲ. ಹೌದು ಸಭಾಷ್ ಹುಲಿ ಎಲ್ಲೂ ಸಿಕ್ಕಲಿಲ್ಲ. ಕಮ್ಮದ ಬೋಳಿ ಬೆಟ್ಟಕ್ಕೆ ಬಂದು ಯಾವಾಗ ನೋಡಿದ್ರು ಹುಲಿಗಳೆಲ್ಲ ಹೌದು ಹಿಂದಿನ ಪಾದಗಳ ಹಿಂದಕ್ಕೆ ಕೆರ್ಚ್ಕೊಂಡು ಮುಂದಿನ ಪಾದಗಳ ಮುಂದಕ್ಕೆ ಕೆರ್ಚ್ಕೊಂಡು ಬೇಡ್ರಿ ಕಣಪ್ಪ ತಂಡಕ್ಕೆ ಬಂದಿದ್ದಾವೆ. ಹೌದು ಯಾವಾಗ ಬೇಡ್ರಿ ಕಣಪ್ಪ ಒಂದ್ ಹುಲಿ ಹೊಡ್ಕೊಂಡು ಹೋಗ್ತೀನಿ ಅಂದ್ರೆ, ಹೌದು ಈ ಹುಲಿ ಎಲ್ಲ ಕಣಯ್ಯ ಇನ್ನೊಂದು ಅಂದ್ರೆ ಅಡ್ಡ ಹತ್ತಬೇಕು, ಬೆಟ್ಟ ಇಳಬೇಕು, ನನಗೆ ಕಷ್ಟ. ಹೌದು ಮಾದಪ್ಪ ಯಾವ ಹುಲಿ ಮೇಲೆ ಯಾರು ಕೂತ್ಕೊಂಡು ಹೋಗ್ಲಿ, 77 ಹುಲಿ ಹೊಡ್ಕೊಂಡು 77 ಮಲ ಕಡ ಕೈಲಾಸಕ್ಕೆ ಹೋಗಬೇಕು ಎಂದು ಬಿಡ್ರಿ ಕಣಯ್ಯ. ಹೌದು ಯಾವ ರೀತಿ ಹುಲಿಗಳನ್ನ ಹೊಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ, 77 ಮಲ ಕಡ ಕೈಲಾಸಕ್ಕೆ ಯಾವ ರೀತಿ ಹೊಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ, 77 ಹುಲಿಯ ಒಡೆಕಂಡು ಕಣ್ಣಯ್ಯ ಎಳೆಗೊಳ್ಳಡ್ಕೊಂಡು ಬರುತ್ತಾರೆ ನಮ್ಮ ಬೇಡರ ಕಣ್ಣಯ್ಯ. ಬಾಮಲ್ಲಿಗೆ ಬೇಡರ ಕಣ್ಣಯ್ಯ ಕನಶರಣ ಬಾಮಲ್ಲಿಗೆ ಅಣ್ಣ ಸಖಿಯೇ ಕೋಳಿ ಜೋಡಿ ನದಿರೋ
ಯಬೋರೆ ಬೇರೆ ಹೊರಕವರೆ ಮಾಮಲ್ಲಿಗೆ ಅವರು ಯಬೋರೆ ಬೇರೆ ಹೊರಕವರೆ ಮಾಮಲ್ಲಿಗೆ. ಹೌದು ಈ ರೀತಿಯಾಗಿ ಬಿಡ್ರಕಣಪ್ಪ 77 ಹೊಡ್ಕೊಂಡು 77 ಮಲಕ್ಕಳ ಕೈಲಾಸ ತಂದಿದ್ದಾರೆ. ಹೌದಪ್ಪ ಮಾದಪ್ಪ ಹುಲಿ ಮೇಲೆ ಕೂತ್ಕೊಂಡು ಆಹಾ. ಸಂಕಮ್ಮ ಇರುವಂತ ತಾಣಕ್ಕೆ ಹೋಗಬೇಕಾದ್ರೆ ಹೌದಿ ಸರ್ವಮುಗಪ್ಪನಿಗೆ ಹಾ ಬೇಡ್ರಕಣಪ್ಪನಿಗೆ ಬುದ್ಧಿವಾದಿ ಹೇಳಿದ್ರಂತೆ. ಹಾ ಬೇಡ್ರಕಣಯ್ಯ, ಹಾ ನಾನು ಬಡವಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಬೇಡ್ರಕಣಯ್ಯ. ಹೌದಪ್ಪ ನಾನು ಬರೋ ತನಕ ಹೌದು ಒತ್ತಿ ಕಟ್ಟು ಒತ್ತಿನಲ್ಲಿ ಕೊಗನಾಡು ಜಾತ ಆಹಾ ನನ್ನ ಮುಟ್ಟಿ ಪೂಜೆಯನ್ನ ಮಾಡ್ತಾ ಇದ್ರಲ್ಲ. ಹೌದು ನನ್ನ 101 ಜನ ತಂಬಡಿ ಮಕ್ಕಳು ಜೋಪಾನ. ಹೌದೌದು ಸೆಟ್ ಎಲ್ಲ ಹಾ ಅವಳು ಸೆಟ್ ಎಲ್ಲ ಹೌದು ಬೆಳಗಾರ್ ಸೆಟ್ ಎಲ್ಲ ಆಹಾ ಜಾತಿ ಒಳಗೆ ಉಪ್ಪಲಗಳ ಸೆಟ್ಟಿ ಹೌದು ಸರ್ವರ ಮುಗಪ್ಪ ತಿಂಗಳಿಗೊಂದಿನ ಕಮ್ಮಿಯಾಗಿ ಹಾ ನನ್ನ ಹೆಣ್ಣು ಮಜನ ಕೊಡ್ತಿದ್ದಾನೆ. ಹೌದು ಅವನನ್ನು ಜೋಪಾನವಾಗಿ ನೋಡ್ಕೋ ಎಂದು ತನ್ನಪ್ಪ ಮಾರೀಶ್ವರ ಎಲ್ಲ ನೋಟ ಹೇಳುವಾಗ ಮಾದಪ್ಪ ಹಾ ಎಲ್ಲಾರು ಬಿಟ್ಟು ಸರ್ವರ ಮುಗಪ್ಪನ ಜೋಪಾನವಾಗಿ ನೋಡ್ಕೋ ಅಂದ್ರಲ್ಲಿ ಏಕೆ ಮಾದಪ್ಪ? ತಂದೆ ಏಕೆ ಅಂದ್ರೆ ಬೆಡಕಣಯ್ಯ ಹಾ ಸರ್ವರ ಮುಗಪ್ಪ ಅಂದ್ರೆ ಬಹಳ ದುಷ್ಟ ಕಣಯ್ಯ. ನಾನೇ ದುಷ್ಟ ನಾನು ದುಷ್ಟ ಅಂತ ಹೇಳ್ತಿದ್ದಿ, ಹೌದು ಅವ ದುಷ್ಟ. ಹಾ. ಹೇಗೆ ಅಂದ್ರೆ ಅವನು ಹೆಣ್ಣು ಮಂದಿನಕ್ಕೆ ಬರೋದು ಸ್ವಲ್ಪ ಮುಚ್ಚನೆ ಆಗ್ಬಿಡ್ತು. ಹೌದು ಏನಯ್ಯ ಸರ್ವರ ಮುಗಪ್ಪ, ಆಹಾ ನೀನು ಹೆಣ್ಣು ಮಂದಿನ ಮಾಡೋದು ಎಷ್ಟೊತ್ತಿಗೆ, ಹಾ ನಾ ಸುಕುಲಿತಿನ ಮಾಡೋದು ಎಷ್ಟೊತ್ತಿಗೆ ಹೌದು ಅಂತ ನಾ ಕೇಳೋದಕ್ಕೆ ಹಾ ಆ ಸರ್ವರ ಮುಗಪ್ಪ ಏನಂತ ಗೊತ್ತೇವೆ, ಹಾ ಓ ಬೊಕ್ಕಳಗಡಗ ಮಾದಪ್ಪ, ಆಹಾ ಗುಡಿ ಒಳಗೆ ಕೂತ್ಕೊಂಡು ಹೆಣ್ಪಜನ ಮಾಡಿಸ್ಕೊಳ್ಳವ ನೀನು. ನಿನಗೆ ಎಷ್ಟು ನಿನಗೆ ಬೇಕಾದ್ರೆ ಹೌದು ಕುಂಟೆತ್ತಿನ ಮೇಲೆ ಬಂದು ನಿನ್ಗೆ ಅಟ್ಟ ಹತ್ತುಕಟ್ಟು ಬೆಟ್ಟ ಹೇಳಕಡು ನಾನು ಬಂದು ಹೆಣ್ಣು ಭಜನ ಮಾಡ್ತೀನಲ್ಲ. ನನಗೆ ಎಷ್ಟು ನನಗೆ ಎಷ್ಟು ಬೇಡ ಹೋಗಯ್ಯ, ಹೆಣ್ಣು ಭಜನ ಮಾಡಲೇ ಬೇಕಿಲ್ಲ ಅಂತ ಹುಡುಗಣ್ಣ ತೆರೆದು ನೋಡಿದಾಗಲೇ ನನ್ನ ಹುಟ್ಲಿಂಗೆಲ್ಲ ಜಲಾಜಿನ ಬಿದ್ರೋಗ್ಬಿಡ್ತು ಬಿಡ್ರಿ ಕಣಯ್ಯ. ಹೌದು ಆ ಸಣ್ಣ ಮುಗಪ್ಪ ಯಾವ ರೀತಿ ತಿಂಗಳಿಗೊಂದಿನ ಕಮ್ಮಿಯಾಗಿ ಹೆಣ್ಣು ಭಜನಕ್ಕೆ ಬರ್ತಿದ್ದಾನೆ 77 ಮಲಕ್ಕಳ ಕೈಲಾಸಕ್ಕೆ ಅಂದ್ರೆ ಹೀಗೆ ಮಂಗಳಾರತಿ ತಿಂಗಳ ಸೇವೆ ಮಲೆಯೋ ಮಾದೇವ ತಿಂಗ ಸೇವೆಗೆ ಬರುವೆ ಗಿರಿಯಲ್ಲಿ ಮಾದೇವ ಗಿರಿಯಲ್ಲಿ ಮಾದೇವ ಮಂಗಳಾರತಿ ತಿಂಗಳ ಸೇವೆ ಮಲೆಯೋ ಮಾದೇವ ನಿಮ್ಮ ತಿಂಗ ಸೇವೆಗೆ ಬರುವೆ ಗಿರಿಯಲ್ಲಿ ಮಾದೇವ ಗಿರಿಯಲ್ಲಿ ಮಾದೇವ ಕೈಯಲ್ಲಿ ಪೆಂಡು ಗಾಜಿನ ಧೂಪ ಮನೆಯ ಮಾದೇವ ನಿಮ್ಮ ತಿಂಗ ಸೇವೆಗೆ ಬರುವೆ ಗಿರಿಯಲ್ಲಿ ಮಾದೇವ ಗಿರಿಯಲ್ಲಿ ಮಾದೇವ ಆಲಂ ನೋಡಿ ಬೀಳದಿಂದ ಆಲರೆ ಬೇಗಿಂದ ಅಲ್ಲಿ ಮೇಲೆ ಬರುವ